ನೋಡಿ ಇಲ್ಲೊಂದು ಗುಹೆ ಇದೆ. ಗುಹೆ ಒಳಗಡೆ ಹೋಗ್ತೀನಿ. ಸ್ಟೆಪ್ ಹೆಂಗಿದೆ ತುಂಬ ಚೆನ್ನಾಗಿದೆ. ಇಲ್ಲಿದೆ ನೋಡ್ರಿ, ತುಂಬ ಬಗ್ಗೆ ಹೋಗ್ಬೇಕು. ಇದೇ ಒಂದು ಸುರಂಗ ಮಾರ್ಗ. ಸೊ ಇದು ಮೇನ್ ಗೇಟ್ ಮೇಲ್ಗಡೆ ಹೋಗುತ್ತೆ. ಮೇನ್ ಏನು ಗೇಟ್ ಬರ್ತಾ ಇದೆಯಲ್ಲ, ಮಂಜೂರಾಬಾದ್ ಕೋಟೆಗೆ ಹೋಗುವಂಥ ಮೊದಲ ಬಾಗಿಲಿಗೆ ಮೇಲ್ಗಡೆ ಹೋಗುತ್ತೆ. ಸೊ ಅದೊಂದು ವಾಚ್ ಟವರ್ ಇದೆ ಚಿಕ್ಕದು. ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತೇನೆ, ಬನ್ನಿ ಹೋಗಿ ಬರುವ. ನೋಡಿ ಫ್ರೆಂಡ್ಸ್, ಸುಮಾರು 3 ಅಡಿ ತಗ್ಬೇಕಿಲ್ಲಿ. 3 ಅಡಿ ತೆಗೆದ್ರೆ ನಿಧಾನಕ್ಕೆ ಹೋಗಬೇಕು. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಹೀಗೆ ಬರೀ ನೋಡಿ, ಮೇಲ್ಗಡೆ ಬಂದು ಸುರಂಗ ಮಾರ್ಗ. ಮೇಲ್ಗಡೆ ನೀವು ವಾಚ್ ನೋಡ್ತಾ ಇರ್ಬೋದು. ಸ್ಟೆಪ್ಸ್ ಇದ್ದಾವೆ, ಒಂದು ಸೈಜ್ಗಿಂತ ಸೈಜ್ ಮೆಟ್ಲುಗಳಿದ್ದಾವೆ. ಆ ಮೆಟ್ಲು ತುಂಬ ಕಷ್ಟ ಹತ್ತಕ್ಕೂ ಇಳಿಯೋದಕ್ಕೂ. ಆ ಥರ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ. ಇದು ಸುರಂಗ ಮಾರ್ಗ. ಒಂದು ಮೇಲ್ಗಡೆಯಿಂದ ಬಂದು ಇಲ್ಲೊಂದು ಕೆಳಗಡೆ ಇದೆ. ಸೊ ಅದನ್ನು ನಿಮ್ಮ ಹತ್ರ ತೋರಿಸ್ತೀನಿ ನೋಡಿ. ಇದು ಉಂಟೆ ನಾವು ಸ್ವಂತದಲ್ಲಿ ಬಗ್ಗಿ ಹೋಗಬೇಕು. ಇದು ಮೇನ್ ಗೇಟ್ ನೋಡಿ. ಇಲ್ಲೊಂದು ಚಿಕ್ಕದಿದೆ ವಾಚ್ ಟವರು. ಸೊ 9ನೇ ವಾಚ್ ಟವರ್. ಇದು ತುಂಬ 7 ಅಡಿ ಇದೆ, ಚಿಕ್ಕದಾಗಿದೆ. ಒಬ್ಬರು ಮಾತ್ರ ತಕ್ಕೊಂಡು ಹೋಗ್ಬೇಕು, ಬಕ್ಕೊಂಡು ಹೋಗ್ಬೇಕು. ಹೋಗಂಬನ್ನಿ ಇದ್ರ ಕೆಳಗಡೆ. ಒಂಬತ್ತನೇ ವಾಚ್ ಟವರು. ನಿಮಗೆ ಮೇನ್ ಗೇಟಲ್ಲಿ ಕಾಣ್ಬೋದು. ಇದು ನೋಡಿ, ಇಲ್ಲಿದೆ ಮೇನ್ ಗೇಟ್. ಇದಿಟ್ಟಿದ್ರೆ ಮೇನ್ ಗೇಟಿಂದ ಇಲ್ಲಿ ಕಾಣುತ್ತೆ. ಸೊ ಅದ್ರಲ್ಲಿ ನಿಮಗೆ ತೋರಿಸ್ತೀನಿ, ಅದ್ರ ಪಕ್ಕ ವಿಡಿಯೋ ಹಾಕಿರ್ತೀನಿ. ಸೊ ಇಲ್ಲಿಂದ ಬರ್ತಾ ಸೊ ಇಲ್ಲೊಂದಿದೆ, ಇಲ್ಲಿ ಕಾಣುತ್ತೆ ಮೇನ್ ಗೇಟ್. ಇದು 9ನೇ ವಾಚ್ ಟವರು, ಅಂದರೆ ವೀಕ್ಷಣಾ ಗೋಪುರ. ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಸುಮಾರು ಒಂದು 10 ರಿಂದ 15 ಅಡಿ ಕೋಟೆ ನೋಡ್ರಿ. ತಿಂಗಸಯ ಮತ್ತೆ ಹಂಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ನಾವು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಬರುವಂತಹ ದೋಣಿಗಲ್ ಗ್ರಾಮದಲ್ಲಿ ಇರುವಂತಹ ಮಂಜೂರಾಬಾದ್ ಕೋಟೆಯನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ಬಂದು ದೋಣಿಗಲ್ ಎಂಬ ಚಿಕ್ಕ ಬೆಟ್ಟದ ಮೇಲೆ ನಿರ್ಮಿತವಾಗಿರುವಂತಹ ನಕ್ಷತ್ರಾಕಾರದ ಒಂದು ಕೋಟೆಯಾಗಿದೆ ಸ್ನೇಹಿತರೆ. ಈ ಒಂದು ಕೋಟೆಯ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ವೀಕ್ಷಿಸಿದ್ದಾದಲ್ಲಿ ಇದರ ಒಂದು ನಿರ್ಮಾಣ, ಇಲ್ಲಿರುವಂತಹ ಅತ್ಯುತ್ತಮವಾದಂತಹ ಸ್ಥಳಗಳ ಪರಿಚಯ, ಇದರ ಒಂದು ಪ್ರಾಮುಖ್ಯತೆ ಹಾಗೂ ಇಲ್ಲಿ ನೋಡಬಯಸುವಂತಹ ಒಂದು ಸುಂದರ ಪ್ರವಾಸಿ ಸ್ಥಳಗಳನ್ನು ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ. ಬನ್ನಿ ಸ್ನೇಹಿತರೆ, ನೋಡ್ಕೊಂಡು ಬರುವ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇದೆಯಾ, ಇದು ಮದ್ದುಗುಂಡು ಸ್ಟೋರ್ ಮಾಡುವಂತಹ ಒಂದು ಗುಹೆ. ಸೊ ಇಲ್ಲಿಂದ ಫ್ರೆಂಡ್ಸ್, ಇದು ಮಂಜೂರಾಬಾದ್ ಪೋರ್ಟಲ್ಲಿರುವಂತಹ, ಮಂಜೂರಾಬಾದ್ ಕೋಟೆಯಲ್ಲಿರುವಂತಹ ಇದು ಸುರಂಗ ಮಾಳಿಗೆ. ಸೊ ಇಲ್ಲಿಂದ ಮೈಸೂರಲ್ಲಿರುವಂತಹ ಶ್ರೀರಂಗಪಟ್ಟಣಕ್ಕೆ ಸುರಂಗ ಮಾರ್ಗ ಇದೆ ಅಂತಂದು ಇಲ್ಲಿನ ಸ್ಥಳೀಯ ಇತಿಹಾಸ ತಿಳಿಸಿದ್ದಾರೆ. ಸೊ ಇದು ಸುಮಾರು 8 ಅಡಿಯಿಂದ 9 ಅಡಿ ಎತ್ತರ ಇದೆ. ಹಾಗೆ ಅಗಲ ಬಂದು 10 ಅಡಿ ಅಗಲ ಇದೆ. ಸೊ ಇಲ್ಲಿಂದ ಸುರಂಗ ಮಾರ್ಗ ಇದೆ ಅಂತಂದು ಇಲ್ಲಿನ ಸ್ಥಳೀಯರು ಹಾಗೂ ಇಲ್ಲಿನ ಇತಿಹಾಸಕಾರರು ತಿಳಿಸಿದ್ದಾರೆ. ಮಂಜೂರಾಬಾದ್ ಪೋರ್ಟಲ್ಲಿ 1ನೇ ಗುಹೆ. ಇದು ಮದ್ದುಗುಂಡು ಏನು ಆಯುಧಗಳನ್ನು ಸ್ಟಾಕ್ ಮಾಡ್ತಿರುವಂತಹ ನೆಲಮಾಳಿಗೆ ಅಥವಾ ಸುರಂಗ ಮಾರ್ಗ. ಇಲ್ಲಿನ ಫೋಟೋಶೂಟೆಲ್ಲ ನಡೀತಾ ಇದೆ. ಇಲ್ಲಿ ನಕ್ಷತ್ರಾಕಾರದಂತಹ ಒಂದು ಬಾವಿ. ಈ ಒಂದು ಕೋಟೆಗೆ ನೀರು ಕುಡಿಯಲು ಈ ಒಂದು ಬಾವಿನ ಇದೆ ನೋಡಿ ಸ್ನೇಹಿತರೆ. ಬೆಂಗಳೂರಿಂದ ಮಂಗಳೂರಿಗಿರುವಂತಹ NH-48 ರೋಡು. ಈ ಒಂದು ರೋಡಲ್ಲಿ ಸಂಚರಿಸುವಂತಹ ಪ್ರತಿಯೊಬ್ಬರು ಈ ಒಂದು ಸ್ಥಳಕ್ಕೆ ಬಂದು ಬೆಟ್ಟವನ್ನು ವೀಕ್ಷಿಸಿಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ಇದೇ ಮಾರ್ಗದಲ್ಲಿ ಬರುವಾಗ ಒಮ್ಮೆ ಸ್ಥಳಕ್ಕೆ ಭೇಟಿ ಕೊಡಿ. ಬರ್ತಾ ಎಡಗಡೆಯಲ್ಲಿ ಒಬ್ಬ ಅಜ್ಜಿ ಕೂಲ್ ಡ್ರಿಂಕು, ವಾಟರು ಹಾಗೂ ಎಳ್ನೀರನ್ನು ಸೇಲ್ ಮಾಡ್ತಿದ್ದಾರೆ. ಅವ್ರ ಹತ್ರ ವ್ಯಾಪಾರ ಮಾಡಿ, ಯಾಕಂದರೆ ಅವರು ತುಂಬ ಮುದುಕರಾಗಿದ್ದಾರೆ. ಹಂಗಾಗಿ ನಿಮ್ಮ ಹತ್ರ ಹಂಚ್ಕೊತಾ ಇರ್ತಿದ್ರೆ. ಇವರು ಆಲ್ರೆಡಿ ಬೆಟ್ಟ ಹತ್ತಿ ಇಳಿತಿದ್ದಾರೆ. ಸೊ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ, ನಾವು ಸುಮಾರು 11 ಗಂಟೆಗೆ ಈ ಒಂದು ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಈ ಒಂದು ಬೆಟ್ಟ ಹತ್ತಲು ಸುಮಾರು 250 ಮೆಟ್ಟಿಲುಗಳನ್ನು ಏರಬೇಕಾಗುತ್ತೆ.
ಸುಮಾರು ಜನ ಈ ಒಂದು ಕೋಟೆಗೆ ಬಂದು ಹೋಗ್ತಿದ್ದಾರೆ. ಏಕೆಂದರೆ ಈ ಒಂದು ಕೋಟೆ ನಕ್ಷತ್ರಾಕಾರವಾಗಿದೆ, ಸ್ಟಾರ್ ಆಕೃತಿಯಲ್ಲಿರುವಂತಹ ಅದ್ಭುತವಾದಂತಹ ಕೋಟೆ ಅಂತಂದೇ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನಾವು ಸಹಿತ ಈ ಒಂದು ಸುಂದರ ಪ್ರಕೃತಿಯಲ್ಲಿರುವಂತಹ ಕೋಟೆಯನ್ನು ಒಮ್ಮೆ ಕಣ್ತುಂಬಿ ಸ್ಟಾರ್ಟ್. ಇಲ್ಲಿಂದ ಮಂಜೋರಾಬಾದ್ ಕೋಟೆ ಪ್ರಾರಂಭ ಆಗಿದೆ. ತಿಂಡಿ ತಿಂದ್ಕೊಂಡು ಹತ್ಬಿಟ್ವಿ, ತುಂಬ ಸುಸ್ತಾಗ್ಬಿಡ್ತು. ಹಾಗಾಗಿ ಇಲ್ಲಿಂದನೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತೇನೆ. ಸ್ನೇಹಿತರೆ, ಈ ಒಂದು ಬೆಟ್ಟವನ್ನು ವೀಕ್ಷಣೆ ಮಾಡಲು ಸಾವಿರಾರು ಜನಸಂಖ್ಯೆ ಬಂದು ಈ ಒಂದು ಕೋಟೆಯನ್ನು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಈ ಒಂದು ಕರ್ನಾಟಕದಲ್ಲಾಗಿರಲಿ ಇಂಡಿಯಾದಲ್ಲಿನೇ ಈ ರೀತಿಯಾಗಿ ಕಾಣಸಿಗುವುದು ಸ್ಟಾರ್ ಆಕೃತಿ ಅಥವಾ ನಕ್ಷತ್ರಾಕೃತಿಯ ಒಂದು ಕೋಟೆ ಎಂದೇ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೆ ಸ್ನೇಹಿತರೆ. ಈ ಒಂದು ಕೋಟೆಯನ್ನು ಮುಖ್ಯವಾಗಿ ಸಮುದ್ರ ಮಟ್ಟದಿಂದ 3841 ಅಡಿ ಎತ್ತರದಲ್ಲಿದೆ. 988 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಸ್ನೇಹಿತರೆ. ಹಾಗಾಗಿ ಅತ್ಯದ್ಭುತವಾದಂತಹ ಈ ಒಂದು ಸುಂದರ ಮಂಜೋರಾಬಾದ್ ಕೋಟೆ ನೋಡಿ ಸ್ನೇಹಿತರೆ. ಇದು ಆ ಒಂದು ಕೋಟೆಗೆ ಅಲ್ಲಿನ ಸೈನಿಕರಿಗೆ ನೀರನ್ನು ಸಂಗ್ರಹಿಸಿ ಕುಡಿಯುವ ನೀರಿಗಾಗಿ ನಿರ್ಮಿಸಿಕೊಂಡಿರುವಂತಹ ನಕ್ಷತ್ರಾಕಾರದ ಒಂದು ಬಾವಿ ಕೊಳ ಅಂತಂದೇ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಕೋಟೆಯನ್ನು ಅತ್ಯಂತ ಸುಂದರವಾಗಿ ವಿಭಿನ್ನವಾಗಿ ಕಟ್ಟಿದ್ದಾರೆ. ಇದನ್ನು ಕಟ್ಟಿಸಿದವರು ಟಿಪ್ಪು ಸುಲ್ತಾನ್ರವರು ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಲು ಪ್ರಮುಖವಾಗಿ ಕಾರಣರಾಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿನ ಮುಖ್ಯವಾಗಿ ನಾವು ನೋಡುವುದಾದರೆ ಈ ಒಂದು ಕೊಳದಲ್ಲಿ 4 ಬದಿಯಿಂದಲೂ ಸಹಿತ ಮೆಟ್ಟಿಲಿನಗಳನ್ನು ಸಹಾಯದಿಂದ ಇಳಿಬೋದು, ಹತ್ತಬಹುದು. ಈ ಒಂದು ಕೋಟೆಗೆ ಮುಖ್ಯ ಕುಡಿಯುವ ನೀರಿನ ಒಂದು ಕೊಳ ಅಂತಂದೇ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಂದು ಜಿಲ್ಲೆಯಿಂದಲೂ ಸಹಿತ ಈ ಒಂದು ಕೋಟೆ ವೀಕ್ಷಣೆ ಮಾಡಲು ಪ್ರವಾಸಿಗರು ಅತ್ಯಂತ ಜನಸಂಖ್ಯೆಯಿಂದ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇದೆಯಾ, ಇದು ಮದ್ದುಗುಂಡು ಸ್ಟೋರ್ ಮಾಡುವಂತಹ ಒಂದು ಗುಹೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇದು ಅಂತಹ ಮಂಜೋರಾಬಾದ್ ಕೋಟೆಯಲ್ಲಿರುವಂತಹ ಇದು ಸುರಂಗ ಮಾಳಿಗೆ. ಸೊ ಇಲ್ಲಿಂದ ಮೈಸೂರಲ್ಲಿರುವಂತಹ ಶ್ರೀರಂಗಪಟ್ಟಣಕ್ಕೆ ಸುರಂಗ ಮಾರ್ಗ ಇದೆ ಅಂತಂದು ಇಲ್ಲಿನ ಸ್ಥಳೀಯ ಇತಿಹಾಸ ತಿಳಿಸಿದ್ದಾರೆ. ಸೊ ಇದು ಸುಮಾರು 8 ಅಡಿಯಿಂದ 9 ಅಡಿ ಎತ್ತರ ಇದೆ.
ಹಾಗೆ ಅಗಲ ಬಂದು 10 ಅಡಿ ಅಗಲ ಇದೆ. ಸೊ ಇಲ್ಲಿಂದ ಸುರಂಗ ಮಾರ್ಗ ಇದೆ ಅಂತಂದು ಇಲ್ಲಿನ ಸ್ಥಳೀಯರು ಹಾಗೂ ಇಲ್ಲಿನ ಇತಿಹಾಸಕಾರರು ತಿಳಿಸಿದ್ದಾರೆ. ಮಂಜೋರಾಬಾದ್ ಪೋರ್ಟಲ್ಲಿ ಫಸ್ಟ್ನೇ ಗುಹೆ ಇದು. ಮದ್ದುಗುಂಡು ಏನು ಆಯುಧಗಳನ್ನು ಸ್ಟಾಕ್ ಮಾಡ್ತಿರುವಂತಹ ನೆಲಮಾಳಿಗೆ ಅಥವಾ ಸುರಂಗ ಮಾರ್ಗ ಸ್ಟೋರೇಜ್ ಅಂತದ್ದು ಈ ಮೂಲಕ ತಿಳ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲೆಲ್ಲ ಮಣ್ಣು ಬಂದೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ಸೊ ಹಂಗಾಗಿ ಮಳೆ ಬಂದರೆ ನೀರು ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀರೇನಿಲ್ಲ, ಸ್ವಲ್ಪ ಎಲ್ಲ ಶಿಥಿಲಾವಸ್ಥೆಗೊಂಡಿದೆ. ಇನ್ನೂ ಸ್ವಲ್ಪ ಈ ಥರ ಕೋಟೆಗಳನ್ನು ಪುರಾತತ್ವ ಇಲಾಖೆಯರು ಸಂರಕ್ಷಣೆ ಮಾಡಿದ್ದಾದಲ್ಲಿ ಮುಂದಿನ ಪೀಳಿಗೆಗೆ ಇದೊಂದು ಅತ್ಯುತ್ತಮವಾದಂತಹ ಕೋಟೆ ಎಂದು ಹೆಗ್ಗಳಿಕೆಗೆ ಒಂದು ಪಾತ್ರವಾಗುತ್ತದೆ ಸ್ನೇಹಿತರೆ. ಹಾಗೆ ಹೋಗೋಣ ಹೊರಗಡೆ. ನೋಡಿರಿ, ಇಲ್ಲಿಂದ ಸ್ಟೆಪ್ಸ್ ಎಲ್ಲ ಈ ಇಟ್ಟಿಗೆಯಿಂದ ಮಾಡಿರೋಂತಹ ಮೆಟ್ಲು ಎಲ್ಲ ಮಳೆ ಬಂದ್ಬಿಟ್ಟು ಅಡ್ಡಾಡ್ಬಿಟ್ಟೆಲ್ಲ ಕೊರೆದುಬಿಟ್ಟಿದೆ ನೋಡಿ. ಇದು ಕೋಟೆಯಿಂದ ಹೊರಗಡೆಗೆ ಇರುವಂತಹ ಸುರಂಗ ಮಾರ್ಗ. ಇನ್ನೊಂದಿದೆ, ಅದನ್ನು ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಇಲ್ಲಿನ ಫೋಟೋಶೂಟ್ ಎಲ್ಲ ನಡೀತಾ ಇದೆ. ಇಲ್ಲಿ ನಕ್ಷತ್ರಾಕಾರದಂತಹ ಒಂದು ಬಾವಿ. ಈ ಒಂದು ಕೋಟೆಗೆ ನೀರು ಕುಡಿಯಲು ಈ ಒಂದು ಬಾವಿನ ಯೂಸ್ ಮಾಡ್ತಾ ಇದ್ರಂತೆ, ಅದಕ್ಕಾಗಿಯೇ ಮಾಡಿದ್ದಾರೆ. ಈ ಒಂದು ಬಾವಿ ನೀರು ಕುಡಿಯುವಂತಹ ಬಾವಿ. ಇಲ್ಲೆಲ್ಲ ಪ್ರವಾಸಿಗರು ಬಂದ್ಬಿಟ್ಟು ಆಲ್ಮೋಸ್ಟ್ ಆಗಲೆಲ್ಲ ಕೋಟೆನ ನೋಡ್ತಾ ಇದ್ದಾರೆ. ಸುಮಾರು ಇದು 5 ರಿಂದ 10 ಎಕರೆಗೆ ಇರುವಂತಹ ಒಂದು ಕೋಟೆ ಎಂದು ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇಲೆ ಹತ್ತಬಾರದು ಅಂತಂದು ಬರೆದಿದ್ದಾರೆ. ಕಸವನ್ನು ಬುಟ್ಟಿಯಲ್ಲಿ ಹಾಕಿ ಅಂತಂದು ಬರೆದಿದ್ದಾರೆ. ಇದು 2ನೇ ನೆಲಮಾಳಿಗೆ. ಮದ್ದುಗುಂಡು ಆಯುಧಗಳನ್ನು ಸ್ಟಾಕ್ ಮಾಡ್ತಿರುವಂತಹ ಒಂದು ನೆಲಮಾಳಿಗೆ. ನೋಡೋಣ ಬನ್ನಿ ಸ್ನೇಹಿತರೆ, ಇದು ಯಾವ ರೀತಿ ಇದೆ. ಸೊ ಇದು 2 ಸೇಮ್ ಇದ್ದಾವೆ. ಹಾಗಾಗಿ ಇದನ್ನು ಒಮ್ಮೆ ನೋಡೋಣ, ಇದು ಯಾವ ರೀತಿ ಇದೆ ನೋಡಿ. ಹೋಗ್ತಾ ಸ್ಟೆಪ್ಸ್ ಎಲ್ಲ ಒಳಗಡೆ ಇದೆ. ಒನ್ ಟೈಮ್ ಬಂದೋಗಿ ಈ ಒಂದು ಕೋಟೆಗೆ ನೋಡಿ. ಒಳಗಡೆ ಟಾರ್ಚ್ ಹಾಕೊಂಡು ಹೋಗುವ. ಒಬ್ಬೊಬ್ಬರೇ ಬಂದರೆ ತುಂಬ ಭಯ ಆಗುತ್ತೆ. ಸೊ ಯಾರೇ ಬಂದರೂ ಫ್ರೆಂಡ್ಸ್ ಜೊತೆಗೆ ಬನ್ನಿ. ಈ ಥರ ಒಂದು ಕೋಟೆ ನೋಡಬೇಕಂದ್ರೆ ಸುಮಾರು ಖುಷಿ ಕೊಡುತ್ತೆ. ಅದೇ ರೀತಿಯಾಗಿ ಈ ಒಂದು ಕೋಟೆಗಳನ್ನು ರಕ್ಷಣೆ ಮಾಡಿದ್ದಾದಲ್ಲಿ ಮುಂದಿನ ಪೀಳಿಗೆಗೆ ಹಾಗೂ ಮುಂದಿನ ಸಂತತಿಗೆ ಈ ಒಂದು ಕೋಟೆಗಳನ್ನು ರಕ್ಷಣೆ ಮಾಡಿದ್ದಾದಲ್ಲಿ ತುಂಬ ಈ ರೀತಿಯನ್ನು ಕಟ್ಟಬಹುದು ಎಂಬ ಒಂದು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಂದು ಸಿಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಏನೋ ಸ್ವಲ್ಪ ಗುಹೆ ಇದ್ದಂಗಿದೆ, ಕಲ್ಲು ಚಿಕ್ಕದಾಗೆ. ಸೊ ಕಟ್ಟಬೇಕಾರೆ ಥರ ಮಾಡಿ ಕಟ್ಟಿದ್ದಾರೆ. ಚೆನ್ನಾಗಿ ಒಂದು ಶೈಲಿ, ಇಸ್ಲಾಮಿಕ್ ಶೈಲಿ ಅಂತಂದು ಹೇಳ್ತಾರೆ. ಓಹ್ ನೋಡಿ, ಇಲ್ಲೊಂದು ಚಿಕ್ಕದಾಗಿದೆ. ಏನಕ್ಕಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಮೇಲೆ ಏನಾದರೂ ಮೇಲಿಂದ ಹಾಕಿರಿಸಿದ ಒಳಗಡೆ ಬರೋಂಗಿದೆಯಾ ಅಥವಾ ಏನಾದರೂ ಒಂದು ಮಣ್ಣು ಮುಚ್ಚೋಗಿದೆಯಾ, ಮಣ್ಣು ಮುಚ್ಚೋಗಿದೆ ಅಂತಿದ್ದೆ ಅಥವಾ ಕಿಟಕಿ ಇದೆ ಅಂತ ಹೇಳ್ತಾರೆ. ಹೋಗಿ ನೋಡುವ ಬನ್ನಿ. ನೋಡಿದ್ರಾ? ನಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ, ನಮ್ಮ ಸ್ನೇಹಿತರು ಶಿವಗೋಕುಲ್ ಅವರು, ಮೇಲ್ಗಡೆ ಕಿಟಕಿ ಇದೆ ಅಂತ. ನಾನು ನೋಡಿಲ್ಲ, ಈಗ ನೋಡಬೇಕು. ಬನ್ನಿ, ನಿಮಗೂ ತೋರಿಸ್ತೇನೆ ಆ ಒಂದು ಕಿಟಕಿ ಯಾವ ರೀತಿ ಇದೆ, ಹೇಗಿದೆ ಅಂತಂದು. ಓ, 2 ಕಡೆ ಇದೆ ನೋಡಿ. ಸಿಮೆಂಟಿನ ದಿಂಡಿ ಇದೆ, ಆ ಕಡೆ ಈ ಕಡೆ 2 ಥರ ಹೋಲ್ ಇದ್ದಾವೆ. ಕಿಟಕಿ ಇದೆ ಅಂತೆ, ನೋಡೋಣ. ಓ, ಅಂದರೆ ಗಾಳಿ ಬೆಳಕು ಬರೋದಕ್ಕೆ ಅನಿಸುತ್ತೆ ಇದು ಕಿಟಕಿ. ಎಸ್, ಯಾಕಂದರೆ ಇದು ಸುಮಾರು ಒಂದು 30 ಅಡಿ ಉದ್ದ ಇದೆ, 10 ಅಡಿ ಅಗಲ ಇದೆ, 10 ಅಡಿ ಎತ್ತರ ಇದೆ. ಇದು ಅತ್ಯುತ್ತಮವಾದಂತಹ ಒಂದು ಸುರಂಗ ಮಾರ್ಗ ಅಥವಾ ಸ್ಟೋರೇಜ್. ಮಂಜೋರಾಬಾದ್ ಕೋಟೆ ನಾವು ನೋಡಬೇಕಂತ ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ವಿ. ಅದು ಈಗಿನ ಕಾಲ ಕೂಡ ಬಂದಿದೆ ನೋಡಿ. ಇದು ಎಂಟ್ರಲಿ ಲಾಕ್ ಸಿಸ್ಟಮ್ ಅನಿಸುತ್ತೆ. ಇಲ್ಲಿ 2 ಹೋಲ್ ಇದ್ದಾವೆ, ಈ ಕಡೆ ಒಂದು ಲಾಕ್ ಇದೆ. ಇದು ಸಿಮೆಂಟು ಮತ್ತು ಕಲ್ಲಲ್ಲಿ ಮಾಡಿರೋದು. ಗಾರೆ ಇಲ್ಲೆಲ್ಲೋ ಇದೆ ಅಂತ ಹೇಳಿದ್ರಲ್ಲ. ಕಿಟಿಗೆ ಎಲ್ಲಿ ಕಾಣ್ತಾ ಇಲ್ಲ ನೋಡ್ರಿ. ಇಲ್ಲೆಲ್ಲ ಕಲ್ಲುಗಳಿದ್ದಾವೆ, ಇಲ್ಲೆಲ್ಲ ಮದ್ದುಗುಂಡು ಬೀಸುತ್ತಿದ್ದಂತೆ ಆ ಥರದವು. ಎಲ್ಲರಿ ಕಿಟಕಿ ಎಲ್ಲಿದೆ? ಇದಾಗಿದೆ. ಆ ಕಡೆ ಹೋದರೆ ಆ ಥರ ಹೋಲ್ ಕಾಣಿದೆ, ಅಂದರೆ ಗಾಳಿ ಬೆಳಕು ಹೋಗೋದಕ್ಕೆ ಮಾಡಿರೋದು. ಕಲ್ಲಡ್ಡೆ ಹಿಂಗೋಗೈತೆ, ಸ್ಟ್ರೈಟ್ ಡೈರೆಕ್ಟ್ ಹೋಗಿಲ್ಲ. ಯಾರಾದ್ರು ಬಂದರು ಬಂದು ಹೊಡೆದು ಬಂದು ಹಾಕಕ್ಕಂತಂದು ಅದನ್ನ ಇದು ಮಾಡಿದ. ಸ್ಟ್ರೈಟ್ ಮಾಡಿ ನೋಡಿ ಸ್ನೇಹಿತರೆ. ನಮ್ಮವೆಲ್ಲ ಕಿಟಕಿಗಳೆಲ್ಲ ಈಗ ಸ್ಟ್ರೈಟ್ ಇರುತ್ತೆ, ಗಾಳಿ ಬೆಳಕು ನೋಡಿ. ರಾಜರ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿದ್ದಂತೆ ಈ ಒಂದು ಕೋಟೆನ. ಸ್ಟಾರ್ ಆಕೃತಿಯ ಕೋಟೆ, ನಕ್ಷತ್ರಾಕಾರದ ಕೋಟೆ. ಈ ಒಂದು ಕೋಟೆಗೆ ನೋಡಿ 2 ಕಿಟಕಿಗಳಿದ್ದಾವೆ, ಆ ಕಡೆ ಒಂದು ಈ ಕಡೆ ಒಂದು. ಇದು ಸ್ಟ್ರೈಟ್ ಇಲ್ಲ, ರೌಂಡಾಗಿ ಹೋಗಿದೆ. ಏನಂದರೆ ಡೈರೆಕ್ಟಾಗಿ
ಏನೇ ಬಂದು ಡೈರೆಕ್ಟ್ ಹೋಗಬಾರ್ದು ಅಂತ. ಸ್ನೇಹಿತರೆ, ಈ ಒಂದು ಮಂಜೋರಾಬಾದ್ ಕೋಟೆಯನ್ನು ನಿರ್ಮಾಣ ಮಾಡಲು ಪ್ರಾರಂಭವಾಗಿದ್ದು 1785ರಿಂದ 1792ರವರೆಗೆ ಮಧ್ಯೆ ಈ ಒಂದು ಕೋಟೆ ನಿರ್ಮಾಣ ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತರೆ, ಸುಮಾರು ಒಟ್ಟು 7 ವರ್ಷಗಳ ಕಾಲ ಈ ಒಂದು ನಕ್ಷತ್ರಾಕಾರದ ಕೋಟೆಯನ್ನು ನಿರ್ಮಾಣ ಮಾಡಲು ತೆಗೆದುಕೊಂಡಂತಹ ಒಂದು ಸಮಯ. ಸ್ನೇಹಿತರೆ, ಈ ಒಂದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಲ್ಲಿ ಬರುವಂತಹ ದೋಣಿಗಲೆಂಬ ಗ್ರಾಮದಲ್ಲಿ ಒಂದು ಚಿಕ್ಕ ಬೆಟ್ಟದ ಮೇಲೆ ನಿರ್ಮಾಣ ಮಾಡಲು ಮುಖ್ಯ ಕಾರಣ ಎಂದರೆ ಮೈಸೂರಿನಲ್ಲಿರುವಂತಹ ಶ್ರೀರಂಗಪಟ್ಟಣದಲ್ಲಿ ಏನು ಟಿಪ್ಪು ಸುಲ್ತಾನ್ರವರು ಆಳ್ವಿಕೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಅರಬ್ಬಿ ಸಮುದ್ರದಿಂದ ಬರುವಂತಹ ವಾಣಿಜ್ಯ ವ್ಯವಹಾರಗಳನ್ನು ನೋಡಿಕೊಳ್ಳಲು ಹಾಗೂ ಪಕ್ಕದ ರಾಜ್ಯಗಳ ಒಂದು ಹಿಡಿತವನ್ನು ಸಾಧಿಸಿಕೊಳ್ಳಲು ರಾಜರುಗಳು ತಮಗೆ ಸಹಕಾರಿಯಾಗಲು ಎಂದು ಹಾಗೂ ಇನ್ನಿತರ ರಾಜ್ಯಗಳ ಮೇಲೆ ಅಧಿಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಈ ರೀತಿಯಾಗಿ ಕೋಟೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಸ್ಟಾರಾಕೃತಿಯಲ್ಲಿರುವಂತಹ ಮಂಜೋರಾಬಾದ್ ಕೋಟೆ ಅಂತಂದೇ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಕೋಟೆಯಲ್ಲಿ ನಾವು ಮುಖ್ಯವಾಗಿ 2 ನೆಲಮಾಳಿಗೆಗಳನ್ನು ನೋಡ್ಬೋದು. ಒಂದು ಪ್ಲಸ್ ಆಕಾರದ ಒಂದು ಬಾವಿ ಹಾಗೂ ಈ ಒಂದು ಕೋಟೆ ಮುಖ್ಯವಾಗಿ ನಿರ್ಮಾಣ ಮಾಡಿರೋದು ಯುರೋಪಿಯನ್ ಶೈಲಿಯಲ್ಲಿ. ಸ್ನೇಹಿತರೆ, ಈ ಒಂದು ಕೋಟೆಯನ್ನು ರಕ್ಷಣೆ ಮಾಡಿಕೊಳ್ಳಲು ಇಟ್ಟಿಗೆ, ಗಾರೆ, ಸುಣ್ಣದಿಂದ ನಿರ್ಮಾಣ ಮಾಡಿದಂತಹ ಈ ಒಂದು ವಾಚ್ ಟವರ್ಸ್ ಅಂದರೆ ವೀಕ್ಷಣಾ ಗೋಪುರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಸೊ ಬಂದಿರೋಂಥ ಪ್ರವಾಸಿಗರು ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ನೋಡಿ. 1 2 3 4 5 ಕಡೆಯಿಂದನೂ ಸಹಿತ ಈ ಒಂದು ವಾಚ್ ಟವರು ಇದು ಮಾಡಿದ್ದಾರೆ. ಸೊ ಆ ಕಡೆ ಒಂದಿದೆ ವಾಚ್ ಟವರು. ಮೇನ್ ಎಂಟ್ರೆನ್ಸಿಂದ ಏನು ಮೇನ್ ಬಾಗಿಲಿಂದ ಬರ್ತೀವೋ ಆ ಒಂದು ವಾಚ್ ಟವರ್ನ ಬಾಗಿಲಿನ ಕಾಯೋದಕ್ಕೆ ಆ ಕಡೆ ಒಂದು ವಾಚ್ ಟವರ್ ಇದೆ. ಅದನ್ನು ನಿಮಗೆ ಶೇರ್ ಮಾಡ್ಕೊತೀನಿ. ನಿಮ್ಗೆ ಇಲ್ಲಿಂದ ಕಾಣ್ತಾ ಇರ್ಬೋದು ನೋಡಿ. ಅದು ಫಸ್ಟು ಮೇನ್ ಗೇಟಿಂದ ಬರುವಂತಹ ವಾಚ್ ಟವರು ಈ ಕಡೆ ಇರೋದು. ಒಟ್ಟು 8 ದಿಕ್ಕುಗಳಿಗೂ ಸಹಿತ ವಾಚ್ ಟವರ್ ಇದ್ದಾವೆ. ನೋಡಿ, ಇಲ್ಲಿಂದ ಬಿಲ್ಡಿಂಗ್ ಕಾಣ್ತಾ ಇದೆ, ಅಲ್ಲೊಂದು ವಾಟರ್ ಟ್ಯಾಂಕ್ ಕಾಣ್ತಾ ಇದೆ, ರೋಡ್ ಕಾಣ್ತಾ ಇದೆ. ಸೊ ಒಳ್ಳೆ ವ್ಯೂ ಕಾಣ್ತಾ ಇದೆ, ಸಕಲೇಶಪುರದ ಒಂದು ವ್ಯೂ. ಟರ್ನಲ್ ಇಲ್ಲಿ ಟ್ರೈನ್ ವ್ಯವಸ್ಥೆ ಇದೆ. ಟ್ರೈನಲ್ಲಿ ಬಂದರೆ ತುಂಬ ವ್ಯೂಸ್ ಇದೆ. ಅದೇ ನಿಮಗೆ ಇನ್ನೊಂದು ಹೇಳಬೇಕು ಏನಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಸಕಲೇಶ್ವರ ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂತಹ ಘಾಟ್ ಸೆಕ್ಷನ್ ಟ್ರೈನಲ್ಲಿ ಹೋದರೆ ತುಂಬ ಅತ್ಯದ್ಭುತವಾಗಿದೆ. ಸೊ ಆ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಹಿತ ಆ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿಂದ ನೀವು ವಾಚ್ ಮಾಡ್ಬೋದು. ನೋಡಿ ಎಲ್ಲ ಕಡೆ ಹೆಂಗಿದೆ ಅಂದರೆ ಸೂಪರ್ ವ್ಯೂ ನೋಡಿ. ಹಿಂಗೆ ಸ್ಟಾರ್ ಹಿಂಗೆ ಕಾಣ್ತಿದೆ ಅಂದರೆ ಜಾರ್ಕೊಂಡು ಹೋಗಿದೆ. ಇಲ್ಲಿಂದ ಯಾರೇ ಬಂದರೂ ಸೈನಿಕರು ಇಲ್ಲಿಂದ ವಾಚ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ಪೂರ್ವಜರು. ಟಿಪ್ಪು ಸುಲ್ತಾನ್ ಅವರ ಒಂದು ಅತ್ಯದ್ಭುತವಾದಂಥ ಸ್ಟಾರ್ ಆಕಾರದ ಒಂದು ಕೋಟೆ ನೋಡಿ. ಅಲ್ಲೊಂದು ಕಾಣ್ತಿದೆ ನೋಡಿರಿ ವಾಚ್ ಟವರ್. ಆ ಕಡೆ ಒಂದು ತೋರಿಸ್ದೆ, ಈ ಕಡೆ ಒಂದು ತೋರಿಸಿದೆ. ನಾನು ಇರೋದು 3ನೇದು. ಇನ್ನೂ 5 ವಾಚ್ ಟವರ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ಹಾಗಾದರೆ ನೋಡೋಣ ಹೊರಗಡೆ. ಇಲ್ಲ, ಇದೇ ಫಸ್ಟ್ ವಾಚ್ ಟವರ್. ಯಾಕಂದರೆ ಇದೇ ಮೇನ್ ಗೇಟ್. ಇದೇ ಮೇನ್ ಗೇಟ್ ಇರೋದು ಇಲ್ಲಿ ವಾಚ್ ಟವರು ನೋಡಿ. ಇದು ಫಸ್ಟು, ಇದೇ ಮೇನ್ ಗೇಟು. ಸೊ ಮೇನ್ ಗೇಟಿಂದ ಇದು ಫಸ್ಟ್ ವಾಚ್ ಟವರು. ಅದೊಂದು ಚಿಕ್ಕದೊಂದಿದೆ ವಾಚ್ ಟವರ್, ಅದನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಅದಕ್ಕೊಂದು ಜಾಗ ಅಲ್ಲಿಂದ ಹೋಗ್ಬೇಕು ಅನ್ಸುತ್ತೆ ಅದು. ಸೊ ಹೋಗುವ. ಸೊ ಆ ಕಡೆಯಿಂದ ಅಲ್ಲಿ ಮೆಟ್ಲಿದೆ, ಇಲ್ಲಿಂದ ಒಂದು ಗುಹೆ ಇದೆ.
ಸೊ ಅದೊಂದು ನೋಡೋಣ. ಇದು ನೋಡಿ ಸ್ನೇಹಿತರೆ, ಸೊ ನಾವು ಇಲ್ಲಿ ಯಾವ ಕಡೆಯಿಂದ ಬಂದ್ವಿ, ಇದು ಬೆಟ್ಟ ಇರೋದೇ ಗೊತ್ತಾಗಲ್ಲ, ಕಾಣಲ್ಲ ಅಂತ ಹೇಳ್ತಿದ್ದಾರೆ. ಅದು ಸತ್ಯವಾದ ಮಾತು. ಯಾಕಂದರೆ ಮರ ಗಿಡಗಳ ಮಧ್ಯೆ ಇರುವಂತಹ ಒಂದು ಮಂಜೋರಾಬಾದ್ ಕೋಟೆ ತುಂಬ ಅತ್ಯದ್ಭುತವಾಗಿ ಕಟ್ಟಿದ್ದಾರೆ. ನೋಡಿ, ನಿಮಗೆ ತೋರಿಸಿನಲ್ಲಾಗಲೇ, ಇದು ಓಪನ್ ಇದೆ, ಸೊ ಅಲ್ಲಿ ಕ್ಲೋಸ್ ಇದೆ ನೋಡಿ, ಅಲ್ಲೂ ಕ್ಲೋಸ್ ಇದೆ. ಅದು ವಾಚ್ ಟವರು, ವಾಚ್ ಅಂದರೆ ವೀಕ್ಷಣಾ ಗೋಪುರ ನೋಡಿ, ಇಲ್ಲಿಂದ ಇದೆ. ಇದು ಮೇನ್ ಗೇಟು. ಪ್ರವಾಸಿಗರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹಿಂಗೆ ಒಮ್ಮೆ ನೋಡಿ, ನಿಮಗೆ ಇಲ್ಲಿಂದ ಕ್ಲೀನಾಗೆ ತೋರ್ಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಎಂಟ್ರೆನ್ಸು ಇರುವಂತಹ ಒಂದು ಮೇನ್ ಗೇಟಿಗೆ ಬರುವಂತಹ ಒಂದು ದಾರಿಯನ್ನು ಈ ಒಂದು ವಾಚ್ ಟವರು ವಾಚ್ ಮಾಡುತ್ತೆ. ಇಲ್ಲಿನ ಸೈನಿಕರು, ಶತ್ರು ದೇಶದ ರಾಜ್ಯದ ಸೈನಿಕರು ಬಂದಲ್ಲಿ ಈ ಒಂದು ವಾಚ್ ಟವರಿಂದ ಅವರಿಗೆ ಕಣ್ಣಿಗೆ ಕಾಣದ ಹಾಗೆ ಇಲ್ಲಿಂದ ಮದ್ದು, ಗುಂಡು, ಬರ್ಚಿ, ಬಿಲ್ಲು, ಬಾಣದಿಂದ ಹೊಡಿತಿದ್ದಂತಹ ಒಂದು ಸ್ಥಳ. ಇದು ಚಿಕ್ಕದಾಗಿದೆ ನೋಡಿ, ನಾವು ಸುಮ್ಮನೆ ತುಂಬ ಎಕೋ ಬರ್ತಾ ಇದೆ. ಇಲ್ಲಿ ಒಬ್ಬರು ಮಾತ್ರ ಬರೋಕ್ಕೆ ಜಾಗ ಇದೆ. ನಾವು ಸ್ಟ್ರೈಟಾಗಿ ಬಂದರೆ ನಾವು ಒಂದು 2 ಅಡಿ ಅಗಲ ಇದ್ದೀವಿ ಅಂದರೆ 2 ಅಡಿ ಅಷ್ಟೇ ಇದೆ. ಸಿಕ್ಕಂತಾರೆ ಸೈಡಿಂದ ಬರಬೇಕು, ದಪ್ಪ ಇರೋಕ್ಕಂತೂ ಬರೋಕ್ಕೆ ಆಗೋದಿಲ್ಲ. ಮೇನ್ಗಟ್ಟಿಗೆ ಬಂದಂತಹ ಸೈನಿಕರನ್ನು ಇಲ್ಲಿಂದ ಮದ್ದು, ಗುಂಡು, ಬಿಲ್ಲು, ಬಾಣ, ಬರ್ಚಿಗಳಿಂದ ಹೊಡೆದು ಅವರನ್ನು ಶತ್ರು ರಾಷ್ಟ್ರದ ಸೈನಿಕರಿಂದ ಈ ಒಂದು ಕೋಟೆನ ರಕ್ಷಣೆ ಮಾಡಲು ಮಾಡುತ್ತಿದ್ದಂತಹ ಒಂದು ವಾಚ್ ಟವರು ಅಂದರೆ ವೀಕ್ಷಣಾ ಗೋಪುರ. ಇಂಥವು ಸುಮಾರು 8 ಇದ್ದಾವೆ. ಸೊ ಅದರಲ್ಲಿ ಮುಖ್ಯವಾಗಿ ಪ್ರಥಮ ಒಂದು ವಾಚ್ ಟವರು. ಸೊ ಇದು ಒಂದು ಸ್ವಲ್ಪ ಚಿಕ್ಕದಾಗಿದೆ, ಅದಕ್ಕಿಂತ ಹೈಟ್ ಕಮ್ಮಿ ಇದೆ. ಸೊ ನೋಡಿ, ಅಲ್ಲೊಬ್ರು ಇದ್ದಾರೆ ನಮ್ಮ ಸ್ನೇಹಿತರು. ಸೊ ಅಲ್ಲಿದ್ದಾರೆ, ಅದು ಹೈಟ್ ಇದೆ. ಇದು ಸ್ವಲ್ಪ ಯಾಕಂದರೆ ಇದು ಮೇನು ಗೇಟ್ ಆಗಿರೋದ್ರಿಂದ ಸ್ವಲ್ಪ ಡೌನಲ್ಲಿ ಮಾಡಿ ಈ ಒಂದು ವಾಚ್ ಟವರ್ನ ಕಟ್ಟಿದ್ದಾರೆ. ಸೊ ಇದೊಂದು ಅತ್ಯದ್ಭುತವಾದಂತಹ ವಾಚ್ ಟವರ್, ವೀಕ್ಷಣಾ ಗೋಪುರ ನೋಡಿ. ನಿಮಗೆ ತೋರಿಸ್ತೀನಿ ಇದನ್ನು. ಎಷ್ಟು ಚಿಕ್ಕದಾಗಿದೆ ಅಂದರೆ ಬೊಕ್ಕಂಡು ಬರಬೇಕು. ಎಷ್ಟು ಜನ, ಒಬ್ಬರೇ ಬರಬೇಕು, ಒಬ್ಬರೇ ಹೋಗಬೇಕು. ಇಬ್ಬರು ಬಂದರೆ ದಾರಿ ಆಗಲ್ಲ ಬರೋದಕ್ಕೆ. ಸೊ ಹಂಗಾಗಿ ಇದೊಂದು ಚಿಕ್ಕದಾದಂತಹ ಒಂದು ವೀಕ್ಷಣಾ ಗೋಪುರ, ವಾಚ್ ಟವರ್. ಈ ಒಂದು ವಿಡಿಯೋ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಫಸ್ಟಿಗೆ ಈ ಒಂದು ಕೋಟೆನ ಟಿಪ್ಪು ಸುಲ್ತಾನ್ ಕಟ್ಟಿದಂತಹ ಒಂದು ಕೋಟೆ. ನೋಡೋಣ ಹೆಂಗಿದೆ. ಆಗಲೇ ನಡ್ಕೊಂಡು ಬಂದ್ವಿ, ಈಗ ಹೋಗುವ. ನೋಡಿ, ಒಬ್ಬರು ಇಬ್ಬರು ಬರಬೇಕು ಅಷ್ಟೇ. ಒಂದು ಗೇಟಿಗೆ, ಪ್ರತಿಯೊಂದು ಬಾಗಿಲಿಗೂ ಸಹಿತ ಗೇಟ್ ಇದ್ದಾವೆ. ಸೊ ಬರದ ಹಾಗೆ ಲಾಕ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ, ಈ ಒಂದು ನೆಲಮಾಳಿಗೆ, ಈ ಒಂದು ಮೇನ್ ಗೇಟ್ಗೆ ಹೋಗುವಂತಹ, ಮೇನ್ ಗೇಟಿಂದ ಬರುವಂತಹ ಒಂದು ಗೇಟ್ ಇದು, ಸುರಂಗ ಮಾರ್ಗ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಈಗಲೂ ಚೆನ್ನಾಗಿದೆ. ಹಿಂಗಿಂದ ಬಂದರೆ ಡೈರೆಕ್ಟಾಗಿ. ಸ್ನೇಹಿತರೆ, ಒಂದು ದುಃಖಕರ ಸಂಗತಿನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಏಕೆಂದರೆ ಈ ಒಂದು ಕೋಟೆಗೆ ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಬಂದೇವೆ. ಈ ಒಂದು ಕೋಟೆಯನ್ನು ಡ್ರೋನ್ ಶೂಟ್ ಮುಖಾಂತರ ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು ಅಂತ ನಾವು ಪ್ರಾರಂಭ ಮಾಡಿದ್ವಿ. ಆದರೆ ಬ್ಯಾಡ್ ಲ್ಯಾಕ್, ನಮಗೆ ಈ ಒಂದು ಪರ್ಮಿಷನ್ ಕೊಡಲಿಲ್ಲ ಅಲ್ಲಿನ ಒಂದು ಸೆಕ್ಯೂರಿಟಿ ಗಾರ್ಡ್ ಅವರು. ಈ ಒಂದು ಸ್ಟಾರಾಕೃತಿಯ ಒಂದು ಮಂಜೋರಾಬಾದ್ ಕೋಟೆಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಡ್ರೋನ್ ಶೂಟ್ ಮಾಡಬೇಕು ನಾವು ಬಂದ್ವಿ. ಆದರೆ ಇಲ್ಲಿನ ಒಂದು ಸೆಕ್ಯೂರಿಟಿಯವರು ನಮಗೆ ಪರ್ಮಿಷನ್ ಕೊಡಲಿಲ್ಲ. ಹಾಗಾಗಿ ವಿಡಿಯೋ ಮಾಡಿರುವಂತಹ ವಿಡಿಯೋವನ್ನು ನಮ್ಮ ಹತ್ರ ಡಿಲೀಟ್ ಮಾಡಿಸ್ಬಿಟ್ರು. ಸೊ ಹಂಗಾಗಿ ಯಾರೇ ಯೂಟ್ಯೂಬರ್ ಬಂದ್ರೂ ಈ ಒಂದು ಮಂಜೋರಾಬಾದ್ ಕೋಟೆಗೆ ಪರ್ಮಿಷನ್ ಇಲ್ಲ, ಡ್ರೋನನ್ನು ಯೂಸ್ ಮಾಡಬೇಡಿ, ಹಾಗೆ ಮೊಬೈಲಲ್ಲೇ ಶೂಟ್ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ರಿ ಅಂತಂದು ಹೇಳಿದ್ರು. ನಮಗೆ ಬೇಸರವಾಗ್ಬಿಡ್ತು. ಹಂಗಾಗಿ ತುಂಬ ದುಃಖಕರ ಸಂಗತಿನ ನಿಮ್ಮ ಹತ್ರ ಹಂಚ್ಕೊತೀನಿ. ಯಾಕಂದರೆ ಇಲ್ಲಿನ ಒಂದು ಕೆಲವೊಂದು ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು. ಹಾಗಾಗಿ ನಾವು ಅವ್ರ ಹತ್ರನ ಜಸ್ಟ್ ವಾದ ಮಾಡಿದ್ವಿ.
ನಮ್ಮಿಂದ ಏನು ತೊಂದರೆ ಆಗೋದಿಲ್ಲ ಸರ್, ಒಂದು ಪರ್ಮಿಷನ್ ಕೊಡಿ ಅಂತ. ಇಲ್ಲ, ಇದು ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ, ಅಲ್ಲಿನ ಪರ್ಮಿಷನ್ ತೊಗೊಂಬಂದು ವೀಡಿಯೋ ಮಾಡ್ಕೊಳ್ಳಿ ಅಂತಂದು ಹೇಳಿದರು. ಸೊ ಹಂಗಾಗಿ ತುಂಬ ಬೇಸರವಾಯಿತು. ಹಾಗಾಗಿ ಹಾಗೆ ವಿಡಿಯೋ ಮಾಡಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಮುಂದಿನ ನೋಡಿಕೊಂಡು ಬರೋಣ ಸ್ನೇಹಿತರೆ, ಮುಂದಿನ ಒಂದು ವಿಚಾರಗಳನ್ನು. ಸಂಗ್ರಹಣೆ ಮಾಡುವಂತಹ 2 ನೆಲಮಾಳಿಗೆಗಳಿದ್ದಾವೆ. ಸೊ ಇಲ್ಲಿಂದ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಬರುವಂತಹ ಹಾಸನ ಜಿಲ್ಲೆಯು ಪಾರಂಪರಿಕ ನಗರವಾಗಿದೆ. ಹಾಸನ ಜಿಲ್ಲೆಯು ಎಲ್ಲ ವಯೋಮಾನದ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂತಹ ತಾಣವಾಗಿದೆ ಸ್ನೇಹಿತರೆ. ಈ ಒಂದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಕಂಡುಬರುವಂತಹ ಗಿರಿಧಾಮಗಳನ್ನು ಅತ್ಯುತ್ತಮವಾಗಿ ಹಚ್ಚು ಹಸಿರಿಂದ ಹಾಗೂ ಸುಂದರವಾದ ಭೂದೃಶ್ಯಗಳೊಂದಿಗೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ ಸ್ನೇಹಿತರೆ. ಈ ಒಂದು ನಕ್ಷತ್ರಾಕಾರದ ಕೋಟೆಯು ಯುರೋಪಿಯನ್ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಈ ಒಂದು ಕೋಟೆಗೆ ಸಂಪೂರ್ಣವಾಗಿ ಕಲ್ಲು ಹಾಗೂ ಇಟ್ಟಿಗೆ ಮಣ್ಣಿನಿಂದ ನಿರ್ಮಾಣ ಮಾಡಿದೆ ಸ್ನೇಹಿತರೆ. ಈ ಒಂದು ಕೋಟೆಗೆ ಪೂರ್ಣಗೊಂಡ ನಂತರ ಬಂದಂತಹ ಟಿಪ್ಪು ಸುಲ್ತಾನ್ರವರು ವೀಕ್ಷಣೆಗೆ ಬಂದಂತಹ ಒಂದು ಸಂದರ್ಭದಲ್ಲಿ ಈ ಕೋಟೆಯನ್ನು ಮಂಜಿನಿಂದ ಆವರಿಸಿರುವಂತಹ ದೃಶ್ಯವನ್ನು ಕಂಡಂತಹ ಟಿಪ್ಪು ಸುಲ್ತಾನ್ರವರು ಮಂಜರಾಬಾದ್ ಕೋಟೆ ಎಂದು ಈ ಒಂದು ಕೋಟೆಗೆ ನಾಮಕರಣ ಮಾಡಿದಂತಹವರು. ಹಾಗಾಗಿ ಆ ಒಂದು ಕೋಟೆಗೆ ಮಂಜರಾಬಾದ್ ಕೋಟೆ ಎಂದು ಹೆಸರಿಡಲಾಗಿದೆ ಸ್ನೇಹಿತರೆ. ಈ ಒಂದು ಅತ್ಯುತ್ತಮವಾದಂತಹ ನಕ್ಷತ್ರಾಕಾರದ ಕೋಟೆಯನ್ನು ನಿರ್ಮಾಣ ಮಾಡಲು ಬಳಸಿರುವಂತಹ ಕಚ್ಚಾ ಸಾಮಗ್ರಿಗಳೆಂದರೆ ಗ್ರಾನೈಟು, ಕಲ್ಲುಗಳು, ಸುಣ್ಣದ ಗಾರೆಗಳು ಒಳಗೊಂಡಂತೆ ಒಳಭಾಗವನ್ನು ಇಟ್ಟಿಗೆ ಹಾಗೂ ಸುಣ್ಣ ಗಾರೆಗಳಿಂದ ನಿರ್ಮಾಣ ಮಾಡಿದ ಸ್ನೇಹಿತರೆ. ಈ ಕೋಟೆಯನ್ನು ಸೇನಾ ಬ್ಯಾಂಕರ್ಗಳು 2 ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಶಸ್ತ್ರಾಸ್ತ್ರಗಳನ್ನು ನಿರ್ಮಾಣ ಮಾಡಲು, ಗನ್ ಪೌಡರ್ಗಳನ್ನು ಸಂಗ್ರಹಿಸಲು ಆ ಒಂದು 2 ನೆಲಮಾಳಿಗೆಗಳನ್ನು ಬಳಕೆ ಮಾಡಿಕೊಳ್ಳುವಂತಹ 2 ನೆಲಮಾಳಿಗೆಗಳಿಂದ ಈ ಮೂಲಕ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಆಲ್ರೆಡಿ. ಆ ಒಂದು ಸುರಂಗ ಮಾರ್ಗಗಳನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಮಂಜರಾಬಾದ್ ಕೋಟೆಯನ್ನು ನೋಡಲು ಅಸಂಖ್ಯಾತ ಪ್ರವಾಸಿಗರು ಬಂದು ಕಣ್ತುಂಬಿಕೊಳ್ತಿದ್ದಾರೆ. ಬನ್ನಿ ಅವುಗಳನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಕೋಟೆಯ ಮೇಲೆ ಬಂದಾಗ ಪ್ರಕೃತಿಯ ಸೌಂದರ್ಯವನ್ನು ಒಮ್ಮೆ ಆನಂದಿಸಬಹುದು. ಆ ಒಂದು ಸುಂದರ ಅನುಭವವನ್ನು ನಾವು ಪಡೆದುಕೊಂಡಿದ್ದೇವೆ. ಒಮ್ಮೆಯಾದರೂ ಈ ಒಂದು ಕೋಟೆಗೆ ಭೇಟಿ ಕೊಡಿ, ಯಾಕಂದರೆ ಸುಂದರ ದೃಶ್ಯಾವಳಿಗಳನ್ನು ನಿಮ್ಮ ಕಣ್ತುಂಬಿಕೊಳ್ಬೋದು. ಸ್ನೇಹಿತರೆ, ಈ ಒಂದು ಬೆಟ್ಟದ ಮೇಲ್ಗಡೆ ಹಚ್ಚ ಹಸಿರಿನಿಂದ ಕೂಡಿದ್ದು, ಮಳೆಗಾಲದಲ್ಲಿ ಕೆಸರಿನ ಹಾದಿಗಳು
ಅಸಂಖ್ಯಾತ ಬೆಟ್ಟಗುಡ್ಡಗಳು, ಕಣಿವೆಗಳು, ಹಳ್ಳ ಕೊಳ್ಳಗಳು, ಗಿರಿಧಾಮಗಳು, ತೊರೆ ನದಿಗಳು, ದಟ್ಟವಾದಂತಹ ಕಾಡುಗಳನ್ನು ಈ ಒಂದು ಬೆಟ್ಟದ ಮೇಲಿಂದ ನಾವು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಹಾಸನ ಜಿಲ್ಲೆಯಿಂದ ಸಕಲೇಶಪುರದಲ್ಲಿರುವ ಮಂಜೂರಾಬಾದ್ ಕೋಟೆಯನ್ನು ರಸ್ತೆ ಸಾರಿಗೆಯ ಮುಖಾಂತರ ತಲುಪಬಹುದಾಗಿದೆ. ಇದಕ್ಕೆ ಹತ್ತಿರವಿರುವ ವಿಮಾನ ನಿಲ್ದಾಣವೆಂದರೆ ಬೆಂಗಳೂರು ಸ್ನೇಹಿತರೆ. ಹಾಸನವು ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಶಿವಮೊಗ್ಗ, ಮೈಸೂರಿನಿಂದ ರಸ್ತೆ ಮತ್ತು ರೈಲು ಸಾರಿಗೆಯ ಮೂಲಕ ಉತ್ತಮ ಸಂಪರ್ಕ ಹೊಂದಿದೆ. ಬೆಂಗಳೂರಿನಿಂದ ಹಾಸನ ತಲುಪಲು ಸುಮಾರು 4 ಗಂಟೆಗಳ ಕಾಲ ಬೇಕಾಗುತ್ತದೆ. ಆ ಒಂದು ಹಾಸನ ಜಿಲ್ಲಾ ಕೇಂದ್ರದಿಂದ ಈ ಮಂಜೂರಾಬಾದ್ ಕೋಟೆಗೆ 40 ಕಿಲೋಮೀಟರ್ ಹೊಂದಿದೆ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಕರಾವಳಿಯ ಪ್ರದೇಶಗಳನ್ನು ಮಳೆಗಾಲದಲ್ಲಿ ಹಾಗೂ ಚಳಿಗಾಲದಲ್ಲಿ ಒಮ್ಮೆ ಭೇಟಿ ಕೊಡಿ. ಈ ಒಂದು ಸಕಲೇಶಪುರದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಸಮಯದಲ್ಲಿ ಬಂದರೆ ಈ ಒಂದು ಸ್ವರ್ಗನೇ ಈ ಒಂದು ಸಕಲೇಶಪುರದಲ್ಲಿ ಕಾಣಬಹುದು. ಅದರಲ್ಲೂ ಮುಖ್ಯವಾಗಿ ನೀವು ಸಕಲೇಶಪುರ ಟು ಸುಬ್ರಹ್ಮಣ್ಯ ರೋಡ್ವರೆಗೆ ರೈಲು ಮಾರ್ಗದಲ್ಲಿ ಬಂದಂದರೆ ಅದು ನಿಜವಾದ ಸ್ವರ್ಗ. ಆ ಒಂದು ಬೆಟ್ಟ ಗುಡ್ಡಗಳ ಮಧ್ಯೆ, ಗಿರಿಧಾಮಗಳ ಮಧ್ಯೆ, 100ಕ್ಕೂ ಹೆಚ್ಚು ಸೇತುವೆಗಳ ಮಧ್ಯೆ ಹಾದು ಬರುವಂತಹ ಒಂದು ಸುರಂಗಗಳ ಮಧ್ಯೆ ಈ ಒಂದು ಸಕಲೇಶಪುರನ ನೀವು ಒಮ್ಮೆ ರೈಲು ಮಾರ್ಗವಾಗಿ ಬಂದು ಕಣ್ತುಂಬಿ ಕಳ್ಳೆ ಅಂತ ತಿಳಿಸ್ಕೊಂತಿದ್ರೆ, ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರವನ್ನು ಉಳಿಸಿ, ಮನೆಗೊಂದು ಮರ ಊರಿಗೊಂದು ವನ ಎಂಬ ಅತ್ಯುತ್ತಮವಾದಂತಹ ಪರಿಸರ ಸ್ನೇಹಿಯನ್ನು ಬಳಸಿಕೊಳ್ಳಿ. ಪ್ಲಾಸ್ಟಿಕ್ಕನ್ನು ಆದಷ್ಟು ಈ ರೀತಿಯಾಗಿ ಪ್ರವಾಸಿ ಸ್ಥಳಗಳಲ್ಲಿ ಜಾಸ್ತಿ ಬಳಸಬಾರದು. ಅವುಗಳನ್ನು ಸ್ವಚ್ಛತೆಯಿಂದ ಕಾಪಾಡಿ ಸ್ನೇಹಿತರೆ. ಈ ಒಂದು ಸಕಲೇಶಪುರದಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದಂತಹ ಸ್ಥಳಗಳೆಂದರೆ ಸಕಲೇಶಪುರದ ದೇವಸ್ಥಾನ, ಅಬ್ಬಿ ಜಲಪಾತ, ಮಗಜ ಹಳ್ಳ, ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಸ್ನೇಹಿತರೆ. ಆ ಒಂದು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ನಿಮಗೆ ಇಮೇಜ್ ತೋರಿಸ್ತೇನೆ, ಆ ಒಂದು ಫೋಟೋ ತೋರಿಸುತ್ತೇನೆ. ಆ ಒಂದು ಸ್ಥಳಕ್ಕೆ ಅತ್ಯುತ್ತಮವಾದಂಥ ಪರಿಸರ ಪ್ರೇಮಿಗಳು ಹೆಚ್ಚಿನದಾಗಿ ಭೇಟಿ ಕೊಡ್ತಾರೆ. ಸೊ ಮುಂಬರುವಂಥ ದಿನಗಳಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕರೆ ಆ ಒಂದು ಬೆಟ್ಟದ ಭೈರವೇಶ್ವರ ದೇವಸ್ಥಾನವನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತೇವೆ. ಹಾಗಾಗಿ ಉತ್ತಮ ಪರಿಸರವನ್ನು ಹೊಂದಿರುವಂತಹ ಸಕಲೇಶಪುರ ತಾಲೂಕನ್ನು ಒಮ್ಮೆ ಭೇಟಿ ಸ್ನೇಹಿತರೆ, ಈ ಒಂದು ಮಂಜೂರಾಬಾದ್ ಕೋಟೆನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ಮಾಹಿತಿ ನೀಡುವ ಒಂದು ಚಿಕ್ಕ ಪ್ರಯತ್ನ. ಚಿಕ್ಕ ಪುಟ್ಟ ಮಾಹಿತಿ ತಪ್ಪಿದ್ದಲ್ಲೇ ಕ್ಷಮೆ ಇರಲಿ ಸ್ನೇಹಿತರೆ. ಈ ಒಂದು ಕೋಟೆಯನ್ನು ನೋಡಲು ಸಾವಿರಾರು
ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಕಣ್ತುಂಬಿಕೊಳ್ತಾರೆ. ಯಾಕಂದರೆ ನಾವು ಇದೇ ರೀತಿಯಾಗಿ ಎಕ್ಸೈಟ್ಮೆಂಟಿಂದ ಈ ಒಂದು ಕೋಟೆ ನೋಡಲು ಬಂದಿದ್ದೇವೆ. ತುಂಬ ಸುಂದರವಾಗಿದೆ. ಈ ಒಂದು ಪೂರ್ವಜರು ನಿರ್ಮಾಣ ಮಾಡಿದಂತಹ ಕೋಟೆಗಳನ್ನು ರಕ್ಷಣೆ ಮಾಡುವುದು ನಿಮ್ಮೆಲ್ಲರ ಹೊಣೆ, ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಒಂದು ಲೈಕು, ಶೇರು, ಕಾಮೆಂಟು, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಸಪೋರ್ಟ್ ಮಾಡಿ ಮುಂಬರುವಂಥ ವಿಡಿಯೋ ಮಾಡಲು ಸಹಕಾರಿಯಾಗುತ್ತದೆ ಸ್ನೇಹಿತರೆ.